ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಶುಕ್ರವಾರ 20ನೇ ಶುಕ್ರವಾರ ನಡೆಯುವಂಥ ಮ್ಯಾಚು. ಈ ಮ್ಯಾಚ್ನ ಟೆಸ್ಟ್ ಸ್ಕ್ವಾಡ್, ಪಾಸಿಬಲ್ ಟೆಸ್ಟ್ ಸ್ಕ್ವಾಡ್ನ ನೋಡೋದಾದರೆ ಈ ರೀತಿ ಇರುತ್ತೆ. ನಮ್ಮ ಪ್ರಕಾರ ಟೆಸ್ಟ್ ಸ್ಕ್ವಾಡ್ ಓಪನಿಂಗ್ ಮಾಡೋದು ಜೈಸ್ವಾಲ್ ಹಾಗೂ KL ರಾಹುಲ್. ಜೈಸ್ವಾಲ್ ಟೆಸ್ಟಲ್ಲಿ ಓಪನಿಂಗ್ ಪ್ಲೇಸ್ ಫಸ್ಟ್ ಸ್ಥಾನನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೆಕೆಂಡಲ್ಲಿ KL ರಾಹುಲ್ ಬರ್ಬೋದು ಅನ್ನೋ ಅನಿಸಿಕೆ ಇದೆ. ಬೋನಲ್ಲಿ ಬರೋದು ನಮ್ಮ ನ್ಯೂ ಕ್ಯಾಪ್ಟನ್ ಶುಭ್ಮನ್ ಗಿಲ್. ನಂಬರ್ 4 ಕರುಣ್ ನಾಯರ್. ಡೆಲ್ಲಿ ಪರ ಚೆನ್ನಾಗಿ ಆಡಿದ್ದಾರೆ, ಟೆಸ್ಟಲ್ಲಿ ಕೂಡ ಪ್ರಾಕ್ಟೀಸ್ನಲ್ಲಿ ಚೆನ್ನಾಗಿ ಆಡಿದ್ದಾರೆ, ಅದಕ್ಕೆ ನಂಬರ್ 4 ಕರುಣ್ ನಾಯರ್ ಬರ್ತಾರೆ. ನಂಬರ್ 5 ಒನ್ ಆ್ಯಂಡ್ ಓನ್ಲಿ ನಮ್ಮ ಫಿನಿಷರ್ ಆದಂಥ ಲೆಫ್ಟ್ ಹ್ಯಾಂಡರ್ ರಿಷಬ್ ಪಂತ್ ಬರ್ತಾರೆ ಹಾಗೂ ವಿಕೆಟ್ ಕೀಪರ್ ಇವರೇ. ನೆಕ್ಸ್ಟ್ ನಂಬರ್ 6 ರವೀಂದ್ರ ಜಡೇಜಾ. ನಂಬರ್ 7 ನಿತೀಶ್ ಕುಮಾರ್ ರೆಡ್ಡಿ. ಫಾರ್ಮಲ್ಲಿಲ್ಲ, ಆದರೂ ಲಾಸ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಒಂದು 100 ಕೊಡೋದಿದ್ರು, ಅದರ ಪ್ರಕಾರವಾಗಿ ಟೀಮಲ್ಲಿ ತಗೊಳ್ಳಲಾಗಿದೆ. ಸ್ಪಿನ್ನರ್ ಆಗಿ ಬರ್ತಾ ಇರೋದು ಕುಲ್ದೀಪ್ ಯಾದವ್ ಆರ್ ವಾಷಿಂಗ್ಟನ್ ಸುಂದರ್. ಇವರಿಬ್ಬರಲ್ಲಿ ಯಾರು ಬರ್ತಾರೆ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಇವರಿಬ್ಬರಲ್ಲಿ ಒಬ್ಬರು ಬಂದೇ ಬರ್ತಾರೆ ಪ್ಲೇಯಿಂಗ್ 11ನಲ್ಲಿ. ಇನ್ನು ಮಿಡ್ ಬೌಲರ್ಗಳಾದ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಹಾಗೂ ಪ್ರಸಿದ್ಧ ಕೃಷ್ಣ ಬರ್ತಾರೆ. ಇಲ್ಲಿ ಪ್ರಸಿದ್ಧ ಕೃಷ್ಣ ಬದಲು ಹರ್ಷದೀಪ್ ಸಿಂಗು ಆಪ್ಷನ್ ಇದೆ, ಆದರೆ ನಾನು ತಂದಿರೋದು ಪ್ರಸಿದ್ಧ ಕೃಷ್ಣ. ಯಾಕೆ ಲೆಂತ್ ಲೈನಲ್ಲಿ ವೇರಿಯೇಷನ್ ಇಟ್ಕೊಂಡು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಈ ಪಾಸಿಬಲ್ ಪ್ಲೇಯಿಂಗ್ 11 ನಿಮಗೆ ಏನು ಅನ್ನಿಸ್ತು, ಇದರಲ್ಲಿ ಯಾರನ್ನ ಚೇಂಜ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಹಾಗೂ ಫೆಸ್ಟ್ ಅಪ್ಡೇಟ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ.